ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಚಾಲಕ ಮಿತ್ರರಿಗೆ. ಸ್ನೇಹಿತರೆ, ಮೀಟರ್ ದರ ಏನೋ ಪರಿಷ್ಕರಣೆ ಆಯಿತು. ಮೀಟರ್ಗೆ ಸೇವೆ ನೀಡೋರು ಯಾರು ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಇವತ್ತು ಮೀಟರ್ ದರ ಪರಿಷ್ಕರಣೆ ಆಗಿರ್ತಕ್ಕಂಥದ್ದು ಸರ್ಕಾರ ಲಾಭ ಮಾಡ್ಕೊಳ್ಳೋದಕ್ಕೋ, ಸಂಘಟನೆಗಳು ಲಾಭ ಮಾಡ್ಕೊಳ್ಳೋದಕ್ಕೋ, ಅಥವಾ ಮೀಟರ್ ಕಂಪನಿಗಳು ಲಾಭ ಮಾಡ್ಕೊಳ್ಳೋದಕ್ಕೋ ಅನ್ನೋದು ಒಂದು ದೊಡ್ಡ ಪ್ರಶ್ನೆಯಾಗಿ ಕಾಡುತ್ತೆ. ಯಾಕೆ ಈ ಪ್ರಶ್ನೆ ಬರ್ತಾ ಇದೆ ಚಾಲಕರುಗಳ ಮಧ್ಯದಲ್ಲಿ ಅಂದರೆ, ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ಹಲವಾರು ಅಗ್ರಿಗೇಟರ್ ಕಂಪನಿಗಳು ಬೆಂಗಳೂರಿನಲ್ಲಿ ಸೇವೆ ನೀಡ್ತಾ ಇದ್ದಾವೆ. ಓಲಾ, ಊಬರು, ನಮ್ಮ ಯಾತ್ರಿ, ರ್ಯಾಪಿಡೋ ಇಂತಹ ಒಂದು ದೊಡ್ಡ ದೊಡ್ಡ ಪ್ಲಾಟ್ಫಾರ್ಮ್ನ ವೇದಿಕೆಗಳು ಬಂದು ನಿಂತ್ಕೊಂಡಿದ್ದಾವೆ. ನಾವೆಲ್ಲರೂ ಕೂಡ ಸಂಘಟನೆಗಳನ್ನ ಕಟ್ಕೊಂಡಿರೋರು ಯಾಕೆ ಮೀಟರ್ ದರದ ವಿಚಾರವಾಗಿ ಇಷ್ಟೊಂದು ಹೊಡೆದಾಟವನ್ನ ಮಾಡಬೇಕು ಅಂದರೆ, ತಮ್ಗಳಿಗೊಂದು ವಿಚಾರ ಜ್ಞಾಪಕ ಇರಲಿ. ಯಾವಾಗಲೂ ಕೂಡ ನಾವು ಸ್ವಂತ ಉದ್ಯಮಿದಾರರಾದರೂ ಕೂಡ ನಮಗೆ ನಮ್ಮದೇ ಆದಂತಹ ಕಾನೂನುಗಳಿದೆ, ಅದನ್ನು ನಾವು ಉಳಿಸ್ಕೊಳ್ಳೇಬೇಕು. ತಾವುಗಳು ಚಾಲಕರಾಗಿ ಈ ವಿಚಾರವನ್ನು ಅರ್ಥ ಮಾಡ್ಕೊಳ್ತೀರಾ ಅಂತ ಅನ್ಕೊಳ್ತೀವಿ. ಉದಾಹರಣೆಗೆ, ಸರ್ಕಾರ ದರವನ್ನು ನಿಗದಿಪಡಿಸುವ ಅಧಿಕಾರವನ್ನೇ ಕಳ್ಕೊಂಡ್ಬಿಟ್ರೆ ನಾಳೆ ದಿನ ನಮ್ಮಂತಹ ಲಕ್ಷಾಂತರ ಚಾಲಕರು ಎಲ್ಲರೂ ಕೂಡ ಅಗ್ರಿಗೇಟರ್ ಕಂಪನಿಯ ಜೀತದಾಳು ವ್ಯವಸ್ಥೆಯ ಒಳಗಡೆ ಹೋಗ್ಬೇಕಾಗುತ್ತೆ. ಇದೆಲ್ಲದನ್ನು ಕೂಡ ತಾವುಗಳು ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕು. ನಮ್ಮ ಹಲವಾರು ಸ್ನೇಹಿತರುಗಳಿದ್ದಾರೆ, ಅವರೆಲ್ಲರೂ ಕೂಡ ರಾಜಕೀಯದಲ್ಲಿ ದೊಡ್ಡ ದೊಡ್ಡ ಭಾಷಣಗಳನ್ನ ನಮ್ಮ ಚಾಲಕ ವೃತ್ತಿಯಲ್ಲಿ ಇರ್ತಕ್ಕಂಥವ್ರು ಮಾಡ್ತಾರೆ. ಆದರೆ ದುರದೃಷ್ಟ ಏನು ಅಂದರೆ, ನಮ್ಮ ವೃತ್ತಿಯಲ್ಲೇ ಆಗ್ತಾ ಇರ್ತಕ್ಕಂತಹ ದೊಡ್ಡ ದೊಡ್ಡ ಸರಮಾಲೆಯ ತಪ್ಪು ಒಪ್ಪುಗಳನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವೈಫಲ್ಯತೆಯನ್ನ ಚಾಲಕ ವರ್ಗ ಹೊಂದಿದೆ ಅಂತ ನನ್ನ ಒಂದು ಅನಿಸಿಕೆ. ಇವತ್ತು ನಾವು ಕೇವಲ 3 ರೂಪಾಯಿ ಕಿಲೋಮೀಟರ್ ತಗೊಳ್ಳೋದಕ್ಕೆ ಇಷ್ಟೊಂದು ಹೊಡೆದಾಡಿದೀವಿ. ತಾವೆಲ್ಲರೂ ಕೂಡ ನೋಡಿರ್ಬೋದು, ಇವತ್ತು ಹಲವಾರು ಪ್ಲಾಟ್ಫಾರ್ಮ್ನ ವೇದಿಕೆಗಳು ದರವನ್ನ ಏರಿಕೆಯನ್ನೇ ಮಾಡಿಲ್ಲ. ಆದರೂ ಕೂಡ ತಾವು ಹಳೆಯ ದರಕ್ಕೆ ಸರ್ವಿಸ್ ಕೊಡ್ತಾ ಇದ್ದೀರಾ. ಮೊಟ್ಟ ಮೊದಲನೇದಾಗಿ ಈ ವೃತ್ತಿ ಉಳಿಬೇಕು ಅಂದ್ರೆ ನಾವುಗಳು ಬದಲಾವಣೆ ಆಗಬೇಕು. ಉದಾಹರಣೆಗೆ, ನಾವು ಹಲವಾರು ಸ್ಟೇಷನ್ಗಳಿಗೆ ಹೋದಂಥ ಸಂದರ್ಭಗಳಲ್ಲಿ ಮೊದಲನೇದಾಗಿ ಬರುವ ಆರೋಪವೇ ಕರ್ದಲಿಗೆ ಬರೋದಿಲ್ಲ ಅನ್ನೋದು ಒಂದು, ದುಪ್ಪಟ್ಟು ಹಣದ ಬೇಡಿಕೆಯನ್ನ ಇಡ್ತಾರೆ. ನಾವು ದುಪ್ಪಟ್ಟು ದರದ ವಿಚಾರವಾಗಿ ಮಾತಾಡೋದಾದ್ರೆ, ಇವತ್ತು ಓಲಾ, ಊಬರ್, ರ್ಯಾಪಿಡೋ, ನಮ್ಮ ಯಾತ್ರಿ ಅಂತಹ ಪ್ಲಾಟ್ಫಾರ್ಮ್ನ ವೇದಿಕೆಗಳು 4 ಕಿಲೋಮೀಟರ್ಗೆ ಬರಾಬರಿ 100 ರೂಪಾಯಿ ತನಕಲೂ ಕೂಡ ದರವನ್ನ ವಿಧಿಸುವಂತಹ ಹಲವಾರು ಪ್ಲಾಟ್ಫಾರ್ಮ್ ವೇದಿಕೆಗಳಿದೆ. ಒಮ್ಮೆ ಚಾಲಕರು ಅದರ ರುಚಿಯನ್ನ ನೋಡಿ ಅದೇ ದರಕ್ಕೆ, ಅದೇ ಕಿಲೋಮೀಟರ್ಗೆ 60 ರೂಪಾಯಿಗೆ ಹೋಗ್ಬೇಕು ಅಂದಾಗ ಎಲ್ಲೋ ಒಂದು ಕಡೆ ಮನಸ್ಸು ಬರಲ್ಲ ಅಂತ ಅನಿಸುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ಅದು ಇವತ್ತು ಪ್ಲಾಟ್ಫಾರ್ಮ್ಗಳು ಉಟ್ಕೊಂಡ ನಂತರದಲ್ಲ, ಹಿಂದಿನಿಂದಲೂ ಕೂಡ ಅದೊಂದಿದೆ. ಹಾಗೆ ಹಲವಾರು ಜಾಗಗಳಲ್ಲಿ ಒಂದು ಪ್ರಶ್ನೆ ಕಾಡೋದೇನು ಅಂದ್ರೆ, ಮೇಯ್ನು ಹೊರಗಡೆಯಿಂದ ಎಲ್ಲಿ ಬಂದು ಜನ ಇಳಿತಾರೆ ಆ ಜಂಕ್ಷನ್ಗಳನ್ನೇ ಜನ ಟಾರ್ಗೆಟ್ ಮಾಡ್ತಾ ಇದ್ದಾರೆ.
ಹೊರಗಡೆ ಇವತ್ತು ವಾಹನಗಳು ಮನೆ ಬಾಗಿಲಿಗೆ ಬಂದು ಸೇವೆ ಕೊಡುವಂತಹ ದೊಡ್ಡ ಸೇವೆ ಇದ್ರೂ ಕೂಡ ಆ ಆರೋಪದಿಂದ ಮುಕ್ತರಾಗ್ತಾ ಇಲ್ಲ ನಾವು. ಇದನ್ನ ಹೇಗೆ ಪರಿಹಾರ ಮಾಡ್ಕೋಬೇಕು ಅನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ತಾವುಗಳು ವಿಚಾರವಂತರಾಗಿ ಮೊದಲು ತಿಳ್ಕೋಬೇಕಾಗಿರೋದು ಮೀಟರ್ ದರ ಪರಿಷ್ಕರಣೆಯನ್ನ ಕಡ್ಡಾಯವಾಗಿ ಎಲ್ಲರೂ ಕೂಡ ಮಾಡ್ಕೋಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಹಲವಾರು ವಿಚಾರಗಳನ್ನ ಬೇರೆ ಬೇರೆ ಜಾಗಗಳಲ್ಲಿ ಚಾಲಕರುಗಳು ಸಂಘ ಸಂಘಟನೆಗಳ ಬಗ್ಗೆ ಕೆಟ್ಟದಾಗಿ ಬಿಂಬಿಸಿ ಮಾತನಾಡುವಂತಹ ವ್ಯಕ್ತಿಗಳನ್ನು ಕೂಡ ನೋಡಿದ್ದೀವಿ. ಅವರುಗಳೆಲ್ಲ ಒಂದು ವಿಚಾರವನ್ನ ತಿಳ್ಕೋಬೇಕು. ಸಂಘಟಿತ ಹೋರಾಟಗಳಿಲ್ಲ ಅಂದ್ರೆ ಈ ಸರ್ಕಾರಗಳಿಂದ ನಿಜವಾಗ್ಲೂ ನೀವೇನನ್ನೂ ತಗೊಳ್ಳೋದಕ್ಕಾಗಲ್ಲ. ಇದನ್ನ ಮೊದಲು ತಾವುಗಳು ಮನಸ್ಸಿಗೆ ಅರ್ಥ ಮಾಡ್ಕೋಬೇಕು. ಸಂಘಟನೆ ಒಳಗಡೆ ಇದ್ದಷ್ಟು ಚಾಲಕನಿಗೆ ಬೆಂಬಲ ಜಾಸ್ತಿ ಇರುತ್ತೆ. ನಿಮ್ಮ ವಿರುದ್ಧ ಹೂಡುವಂತಹ ಸರ್ಕಾರಗಳು ಹೂಡುವಂತಹ ಷಡ್ಯಂತ್ರಗಳು ಕಡಿಮೆ ಇರುತ್ತೆ. ಇದನ್ನ ತಾವುಗಳು ಮನದಟ್ಟು ಮಾಡ್ಕೋಬೇಕು. ಹಾಗಾಗಿ ನಾನು ಕೇಳ್ತಕ್ಕಂಥದ್ದು, ದಯವಿಟ್ಟು ಚಾಲಕರುಗಳು ಆದಷ್ಟು ಯಾವುದಾದ್ರೂ ಒಂದು ಸಂಘಟನೆಯ ಒಳಗಡೆ ಸದಸ್ಯತ್ವವನ್ನ ತೆಗೆದುಕೊಂಡಿರಿ. ಬೇಕು. ಇಂತಹ ಒಂದು ಇತ್ತೀಚಿನ ದಿನಗಳಲ್ಲಿ ಸರ್ಕಾರಗಳು ಮತ್ತು ಕಂಪನಿಗಳು ತಮ್ಮಗಳಿಗೆ ನಡೆಸ್ಕೊಳ್ತಾ ಇರ್ತಕ್ಕಂಥ ರೀತಿ ನೀತಿಗಳನ್ನ ತಾವು ನೋಡಿರ್ತೀರ. ನಿಮ್ಮಂತಹ ಚಾಲಕರುಗಳಿಗೆ ನಿಜವಾಗ್ಲೂ ಕೂಡ ಸಂಘಟನೆಗಳು ಬೇಕು. ಮತ್ತು ಇವತ್ತಿನ ಸರ್ಕಾರಗಳ ಷಡ್ಯಂತ್ರದ ವಿರುದ್ಧ ಹೋರಾಟ ಮಾಡೋದಕ್ಕೆ, ಅದರ ಜೊತೆಯಲ್ಲಿ ಅಗ್ರಿಗೇಟರ್ ಕಂಪನಿಗಳ ವಿರುದ್ಧವಾಗಿ ಹೋರಾಟವನ್ನ ಮಾಡೋದಕ್ಕೆ, ಅದರ ಜೊತೆಯಲ್ಲಿ ಅಗ್ರಿಗೇಟರ್ ಕಂಪನಿಗಳ ಜೊತೆ ಟೈಅಪ್ ಆಗಿ ಕೆಲವು ಭ್ರಷ್ಟ ಅಧಿಕಾರಿಗಳು ಕೂಡ ಬಂದು ಈ ವ್ಯವಸ್ಥೆ ಒಳಗಡೆ ಸೇರ್ಕೊಂಡಿರೋದ್ರಿಂದ ಅದ್ರ ವಿರುದ್ಧ ಹೋರಾಟವನ್ನ ಮಾಡೋದಕ್ಕೆ ನಿಮಗೆ ಸಂಘಟನೆಗಳು ಬೇಕಾಗುತ್ತೆ. ದಯವಿಟ್ಟು ಯಾರಿಗೋ ಒಬ್ಬರಿಗೆ ಸಂಘಟನೆಯಿಂದ ಅನ್ಯಾಯ ಆಗಿದೆ ಅಂದ್ರೆ ಇಡೀ ಇರುವಂತಹ ಎಲ್ಲ ಸಂಘಟನೆಗಳು ಕೂಡ ಅನ್ಯಾಯ ಮಾಡೋದಕ್ಕೆ ಕಟ್ಕೊಂಡಿರ್ತಾರೆ ಅಂತ ಅನ್ಬಿಡಿ. ನಿಮ್ಮ ವೃತ್ತಿಯಲ್ಲಿ ನೀವು ಹೇಗೆ ಕಳಂಕಗಳು, ಹಾಗೆ ಕೆಲವೊಂದಿಷ್ಟು ಸಂಘಟನೆಗಳು ಕೂಡ ಕಳಂಕ ರಹಿತವಾಗಿರ್ತವೆ, ಕೆಲವು ಕಳಂಕಿತವಾಗಿರ್ತವೆ. ಹಲವಾರು ಸಂಘಟನೆಗಳಿದೆ. ತಮ್ಗಿಷ್ಟ ಬಂದದ್ದು ತಮ್ಮ ನಾಯಕತ್ವವನ್ನ ಒಪ್ಪಿಕೊಂಡಿರ್ತಕ್ಕಂಥವ್ರ ಜೊತೆಯಲ್ಲಿ ಹೋಗಿ ಒಂದು ಬೆಂಬಲವಾಗಿ ನಿಂತ್ಕೊಳ್ಳಿ. ಈಗ ಉದಾಹರಣೆಗೆ ಸರ್ಕಾರಗಳು ಹಲವಾರು ತೊಂದರೆಗಳನ್ನ ಚಾಲಕರಿಗೆ ಕೊಡ್ತಾ ಇದೆಯಪ್ಪ. ಎಲ್ಲೋ ಕೇಳ್ತೀರಾ ನೀವುಗಳು? ಯಾರ ಮುಖಾಂತರವಾಗಿ ಕೇಳ್ತೀರಾ? ಹೋಗ್ಲಿ, ಸಂಘಟನೆಗಳೇ ಬೇಡ, ಯಾರ ಪರವಾಗಿ ಹೋಗಿ ನೀವು ಸರ್ಕಾರಗಳನ್ನ ಕೇಳ್ತೀರಾ? ಈಗ ಬೈಕ್ ಟ್ಯಾಕ್ಸಿ ವಿಚಾರವಯ ಆಯ್ತು ಅಲ್ವಾ? ಈಗ ಎಲೆಕ್ಟ್ರಿಕ್ ವೆಹಿಕಲ್ಗಳು ದಂಡಿಯಾಗಿ ಬಂದು ನಿಲ್ತಾ ಇದ್ದಾವೆ. ಎಲ್ಲರ ಧ್ವನಿ ಎತ್ತಿದ್ದೀರಾ? ಅದ್ರ ಜೊತೆಯಲ್ಲಿ ಅನ್ಯ ರಾಜ್ಯದ ವ್ಯಕ್ತಿಗಳನ್ನ ತಗೊಂಡು ಬಂದು ನಮ್ಮ ಒಂದು ವೇದಿಕೆ ಒಳಗಡೆ ತುಂಬ್ತಾ ಇದ್ದಾರೆ. ವೃತ್ತಿಯಲ್ಲಿ ಕಡಿಮೆ ಇದ್ದಾರೆ ಅವರು? ಅದ್ರ ವಿರುದ್ಧ ಧ್ವನಿ ಎತ್ತಬೇಕು. ಯಾರು ನೀವ್ ಎತ್ತುತ್ತೀರಾ ಅದ್ರ ವಿರುದ್ಧ ಧ್ವನಿಯನ್ನ? ಹಾಗಾಗಿ ನಮ್ಮ ಒಂದು ವೃತ್ತಿ ಉಳಿಬೇಕು ಅಂದ್ರೆ ನಿಜವಾಗ್ಲೂ ಕೂಡ ನಾವುಗಳು ಮುಂದಿನ ದಿನಗಳಲ್ಲಿ ಸಂಘಟಿತರಾಗಿ ಸಂಘಟನೆ ಒಳಗಡೆ ನಿಂತ್ಕೊಂಡು ಒಂದು ಶಕ್ತಿಯುತ ಹೋರಾಟವನ್ನ ಮಾಡೋದಕ್ಕೆ ನೀವುಗಳೆಲ್ಲರೂ ಕೂಡ ಬೆಂಬಲವನ್ನ ಕೊಡಬೇಕು ಅಂತೇಳಿ ನಾನು ಈ ಮೂಲಕ ನಿಮ್ಮಲ್ಲಿ ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದೇನೆ. ಇನ್ನೂ ಹಲವಾರು ವಿಚಾರಗಳಿದೆ. ಮುಂದಿನ ವಿಡಿಯೋಗಳಲ್ಲಿ ಇದ್ರ ಬಗ್ಗೆ ಸಂಪೂರ್ಣ ವಿವರಗಳನ್ನ ಕೊಟ್ಕೊಳ್ತಾ ಹೋಗ್ತೀವಿ. ಧನ್ಯವಾದ ಸ್ನೇಹಿತರೆ.